ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನಿ ಮತದಾರರಿಗೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಚುನಾವಣೆಯ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರದ ದುರ್ಬಳಕೆ ಮತ್ತು ಬಿಜೆಪಿಯೊಂಗಿನ ಒಳ ಮೈತ್ರಿಯ ಕಾರಣದಿಂದ ಮತ್ತು ಹಣದ ಹೊಳೆಯನ್ನೇ ಏನು ಹರಿಸಿತ್ತು, ಈ ಆಧಾರದಲ್ಲಿ ಚುನಾವಣೆಯನ್ನು ಗೆದ್ದುಕೊಂಡಿದೆ. ಇಡೀ ರಾಜ್ಯದ ಕ್ಯಾಬಿನೆಟ್ ಇಂದ ಹಿಡಿದು ನಿಗಮ ಮಂಡಳಿಗಳ ಅಧ್ಯಕ್ಷರಿಂದ ಹಿಡಿದು ಒಂದೊಂದು ವಾರ್ಡಿಗೆ ಒಬ್ಬ ಮಿನಿಸ್ಟರಿಗೆ ನೀವೇನು ಜವಾಬ್ದಾರಿ ಕೊಟ್ಟಿದ್ರಿ, ಅದು ಸೂಕ್ಷ್ಮವಾಗಿ ಅವರು ಅಲ್ಲಿ ಏನೆಲ್ಲ ಮಾಡಬೇಕು ಅಕ್ರಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಈ ಚುನಾವಣೆಯನ್ನ ಗೆದ್ದಿದ್ದೀರಾ. ಎನಿವೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಾನು ಸ್ವಾಭಿಮಾನಕ್ಕಾಗಿ ಯಾರೆಲ್ಲ ಪರ್ಯಾಯಕ್ಕಾಗಿ ಹಾತೊರಿತಾ ಇದ್ರು ಅವರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಚುನಾವಣೆ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿಸಲಿಕ್ಕಿದೆ. ನಾನು ಶ್ಯಾಡೋ MLA ಆಗಿ ನಿಮ್ಮ ಧ್ವನಿಯಾಗಿ ಜಲುವಂತ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಮ್ಮೊಂದಿಗೆ ಜರ್ನಿ ಮಾಡ್ತೇನೆ. ನಾನು ನನ್ನ ಮನೆಯನ್ನು ಕೂಡ ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ಯಾಕಂದ್ರೆ ಚುನಾವಣೆ ಬಿಸಿಯಲ್ಲಿ 10 ರಿಂದ 15 ದಿನಗಳಲ್ಲಿ ನಾನು ಎಲ್ಲ ಮತದಾರರಿಗೂ ವೈಯಕ್ತಿಕವಾಗಿ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. 15-20 ದಿನಗಳಲ್ಲಿ ಒಂದೊಂದು ದಿನಕ್ಕೆ 1,000ದ ಲೆಕ್ಕದಲ್ಲಿ ಸರಿಸುಮಾರು 20,000 ಮತಗಳು ನನಗೇನು ಬಂದಿದೆ. ಇದು ಸ್ವಾಭಿಮಾನಿ ಮತಗಳು. ಯಾವುದೇ ಹಣದ ಆಸೆಗೆ, ಯಾವುದೇ ಆಮಿಷಕ್ಕೆ ಬಲಿಯಾಗದಲೇ ನನ್ನ ಪರವಾಗಿ ಏನು ಮತವನ್ನು ನೀವು ಚಲಾಯಿಸಿದ್ದೀರಾ, ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ನಿಮ್ಮ ಮತದ ಋಣವನ್ನು ತೀರಿಸಲಿಕ್ಕೆ ನಾನು ಶ್ಯಾಡೋ MLA ಆಗಿ ನಿಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ. ಥ್ಯಾಂಕ್ ಯು. ಜೈ ಭೀಮ್. ಧನ್ಯವಾದಗಳು.